ನಮಸ್ಕಾರ ವೀಕ್ಷಕರೇ, ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ರೂಪೇಶ್ ಕೆಂಸಾಗ್ರ. ಮಾಗಡಿ ಬಿಡದಿ ಟೌನ್ಶಿಪ್ ಯೋಜನೆ ರೂವಾರಿಗಳೇ ಇಂದು ಪಾದಯಾತ್ರೆ ನಡೆಸುತ್ತಿರುವುದು ಹಾಸ್ಯಾಸ್ಪದ ಎಂದು ಸಚಿವ ಎಚ್.ಸಿ. ಬಾಲಕೃಷ್ಣರವರು ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸಿದರು. ತಿಪ್ಸಂದ್ರ ಹೋಬಳಿಯ ನೆರ್ಲೆಕೆರೆ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ಮಾತನಾಡಿದ ಅವರು, ಬಿಡದಿ ಟೌನ್ಶಿಪ್ ಯೋಜನೆಯ ನೋಟಿಫಿಕೇಶನ್, ಜಾಗತಿಕ ಟೆಂಡರ್ ಹಾಗೂ ರೆಡ್ ಝೋನ್ ಘೋಷಣೆ ಎಲ್ಲವೂ ಕುಮಾರಸ್ವಾಮಿ ಅವಧಿಯಲ್ಲಿಯೇ ನಡೆದಿದೆ. ಈಗ ಅದೇ ಯೋಜನೆ ವಿರುದ್ಧ ಪಾದಯಾತ್ರೆ ಮಾಡುವುದು ರಾಜಕೀಯ ಪ್ರೇರಿತ ಎಂದು ಟೀಕಿಸಿದರು. ಸಚಿವ ಸ್ಥಾನ ದೊರೆತಿರುವುದು ಕ್ಷೇತ್ರದ ಜನತೆ, ಮುಖ್ಯಮಂತ್ರಿ, ಹೈಕಮಾಂಡ್ ಹಾಗೂ ಪಕ್ಷದ ನಾಯಕರ ಆಶೀರ್ವಾದದಿಂದ ಎಂದು ಹೇಳಿದ ಅವರು, ಯಾವುದೇ ಖಾತೆ ನೀಡಿದರೂ ಸಮರ್ಥವಾಗಿ ನಿಭಾಯಿಸಿಕೊಂಡು ಹೋಗುವುದಾಗಿ ತಿಳಿಸಿದರು. ಜೊತೆಗೆ ಕೆಂಪೇಗೌಡರ ವೀರ ಸಮಾಧಿ ಹಾಗೂ ಉತ್ತರದುರ್ಗ ಬೆಟ್ಟದ ಅಭಿವೃದ್ಧಿ ಕಾಮಗಾರಿಗಳನ್ನು ಶೀಘ್ರ ಆರಂಭಿಸುವುದಾಗಿ ಹೇಳಿದರು. ಈ ವೇಳೆ ಮಾತನಾಡಿದ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್, ಎಚ್.ಸಿ. ಬಾಲಕೃಷ್ಣ ಸಚಿವರಾಗಿರುವುದು ನನಗೆ ಸಚಿವನಾದಷ್ಟೇ ಸಂತಸ ತಂದಿದೆ. ಅವರನ್ನು ಸಚಿವರನ್ನಾಗಿ ಮಾಡಿದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹಾಗೂ ಮಾಜಿ ಸಂಸದ ಡಿ.ಕೆ. ಸುರೇಶ್ ರವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು. ಕಾರ್ಯಕ್ರಮದಲ್ಲಿ ಬಮೂಲ್ ಮಾಜಿ ಅಧ್ಯಕ್ಷ ನರಸಿಂಹಮೂರ್ತಿ, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಎಂ.ಕೆ. ಧನಂಜಯ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪೂಜಾರಿಪಳ್ಳಿ ಕೆ. ಕೃಷ್ಣಮೂರ್ತಿ, ಟಿ.ಜಿ. ವೆಂಕಟೇಶ್, ರವೀಶ್, ಪ್ರಕಾಶ್, ಶ್ರೀಮತಿ ಶೈಲಜಾ ವೆಂಕಟೇಶ್, ಜಯಮ್ಮ, ಮಂಜುಳಾ, ಪಾರ್ವತಿ, ಗಾಯತ್ರಮ್ಮ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಈಗ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಡಿ.ಕೆ. ಸುರೇಶ್ ಅವರ ಕುಟುಂಬದ ಮತ್ತು ಹೈಕಮಾಂಡಿನ ಆಶೀರ್ವಾದದಿಂದ ಮಂತ್ರಿ ಪದವಿ ಲಭಿಸಿದೆ. ಈಗ ಕ್ಷೇತ್ರದ ಅಭಿವೃದ್ಧಿ ಜೊತೆಗೆ ರಾಜ್ಯದ ಅಭಿವೃದ್ಧಿಯನ್ನು ಕೂಡ ಮಾಡ್ತಕ್ಕಂಥ ಜವಾಬ್ದಾರಿ ಸಿಕ್ಕಿದೆ. ಏನು ಹೇಳೋದು, ಖುಷಿಯಾಗಿದೆ. ಇವಾಗ ಜನಗಳ ಋಣವನ್ನು ತೀರಿಸ್ತಕ್ಕಂಥ ಕೆಲಸ ಮಾಡಬೇಕು ನಾನು. ಏನಿಲ್ಲ, ಪ್ರತಿನಿತ್ಯ ಕೆಲಸ ಮಾಡ್ದಂಗೆ ಈಗಲೂ ಕೂಡ ಕೆಲಸ ಮಾಡ್ತೀವಿ. ಈಗ ಮೊದಲು ತಾಲೂಕು ಜವಾಬ್ದಾರಿ ಇತ್ತು, ಈಗ ರಾಜ್ಯದ ಜವಾಬ್ದಾರಿಗೆ ವಿಸ್ತರಣೆ ಆಗೈತೆ. ಎಲ್ಲೇ ರಾಜ್ಯದಲ್ಲಿದ್ದರೂ ಕೂಡ ತಾಲೂಕು ಅಭಿವೃದ್ಧಿ ಭಾಳ ಮುಖ್ಯ ಅಲ್ವಾ. ಜಿಲ್ಲೆ ಮತ್ತು ತಾಲೂಕು ಅಭಿವೃದ್ಧಿ, ಜಿಲ್ಲೆನೂ ಕೂಡ ಜಿಲ್ಲೆ ಋಣನೂ ಇದೆ, ತಾಲೂಕು ಋಣನೂ ಇದೆ ಅಲ್ವಾ. ಜಿಲ್ಲೆ ಮತ್ತು ತಾಲೂಕಿನ ಅಭಿವೃದ್ಧಿ ಜೊತೆಗೆ ರಾಜ್ಯದ ಅಭಿವೃದ್ಧಿ ಮಾಡ್ತಕ್ಕಂಥ ಅವಕಾಶವನ್ನು ನಮ್ಮ ಮುಖ್ಯಮಂತ್ರಿಗಳು ಕಲ್ಪಿಸ್ಕೊಟ್ಟವ್ರೆ. ಅದನ್ನು ಪ್ರಾಮಾಣಿಕವಾಗಿ ಮಾಡ್ತೀವಿ. ಮುಖ್ಯಮಂತ್ರಿಗಳೇ ನಮ್ಮವರಾಗಿರೋದ್ರಿಂದ ನಾವು ಯಾವ ಖಾತೆ ನಿರೀಕ್ಷಣೆಯಲ್ಲೂ ಇಲ್ಲ. ಮುಖ್ಯಮಂತ್ರಿಗಳು ವಿಶ್ವಾಸ ಇಟ್ಟು ಯಾವ ಖಾತೆ ಕೊಟ್ಟರು ಅದನ್ನು ಖಂಡಿತ ನಿಭಾಯಿಸ್ತೀವಿ. ಈಗ ಒಳ್ಳೆ ಟೈಮಲ್ಲಿ ಅದನ್ನು ಕೇಳಕ್ಕೆ ಬರ್ತಿರಲ್ಲಪ್ಪ ನೀವು. ಈ ಸಂದರ್ಭದಲ್ಲಿ ಅದು ಕೇಳೋ ಪ್ರಶ್ನೆ ಇಲ್ಲ. ನೋಡಿರಿ, ಯಾರು ಪಾದಯಾತ್ರೆ ಮಾಡ್ತಾ ಇರೋದು? JDSನವರಲ್ವಾ. ಯಾರು ಇದನ್ನು ಮಾಡಿದವ್ರು ಯಾರು? ಮೊದಲು ನೋಟಿಫಿಕೇಷನ್ ಮಾಡಿದವ್ರು ಯಾರು? ಟೆಂಡರ್ ಕರೆದವ್ರು ಯಾರು? ಜಾಗತಿಕ ಟೆಂಡರ್ಗೆ ಇವ್ರಿಗೆ DLF ಕೊಟ್ಟವಂಥವ್ರು ಯಾರು ಕೊಟ್ಟೋ ರೆಡ್ ಝೋನ್ ಮಾಡಿದಂಥವ್ರು ಕೂಡ ಕುಮಾರಸ್ವಾಮಿ ಅವರು. ಈಗ ಅವರೇ ಪಾದಯಾತ್ರೆ ಮಾಡ್ತಾರೆ ಅಂದರೆ ಹಾಸ್ಯಾಸ್ಪದ. ಅದು ಯಾರು ಈ ಟೌನ್ಶಿಪ್ಗೆ ರೂವಾರಿಗಳು ಅವರೇ ಪಾದಯಾತ್ರೆ ಮಾಡ್ತಾರೆ ಅಂದರೆ ಹಾಸ್ಯಾಸ್ಪದ. ಪಾಪ ಅವರೇನೋ ರಾಜಕೀಯ ತೀಟೆ ತೀರಿಸ್ಕೊಳ್ಳೋಕ್ಕೋಸ್ಕರ ಮಾಡ್ತಾವ್ರೆ. ಮಾಡ್ಕೊಂಡು ಹೋಗಲಿ, ನಮ್ಮದೇನು ತಕರಾರಿಲ್ಲ. ಜನಕ್ಕೆ ಗೊತ್ತದೆ. ಈಗಾಗಲೇ ಫೈನಲ್ ನೋಟಿಫಿಕೇಷನ್ ಆಗಿದೆ. ಜನ ಎಲ್ಲನೂ ಕೂಡ ಹಣ ತೆಗೆದುಕೊಳ್ತಾವ್ರೆ, ಶೇರಿಂಗ್ ತೆಗೆದುಕೊಳ್ತಾವ್ರೆ. ಒಳ್ಳೆಯ ಒಂದು ಸಿಟಿಯನ್ನು ಮಾಡ್ತೀವಿ ನಾವು. ಇನ್ನೂ ಕೆಲವ್ರಿಗೆ ಪಾಪ ಗೊಂದಲ ಇದೆ. ನಾವು ಅವ್ರನ್ನೂ ಕೂಡ ವಿಶ್ವಾಸಕ್ಕೆ ತಗೋಬೇಕು. ಯಾರು ರೈತರುಗಳು, ಇನ್ನೂ ಒಂದು 30% ರೈತರುಗಳಲ್ಲಿ ಗೊಂದಲ ಇದೆ. ಮುಖ್ಯಮಂತ್ರಿಗಳು ಈಗ ಒಂದು ಕಮಿಟಿ ಮಾಡಿ ಅವ್ರನ್ನೂ ವಿಶ್ವಾಸಕ್ಕೆ ತಗೊಳ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಆದೇಶ ಮಾಡವ್ರೆ. ನಾನು ವಂಚಿತರಾಗಿದ್ದರೂ ನಾನು ಬೇಸರದಲ್ಲಿರ್ತಿದ್ದೆ. ಈಗ ಅವರು ವಂಚಿತರಾಗಿರೋದು ನ್ಯಾಚುರಲಿ ಬೇಸರ ಇರ್ತದೆ. ಮುಖ್ಯಮಂತ್ರಿಗಳು ಹೈಕಮಾಂಡ್ ಕರೆದು ಸರಿಪಡಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಈಗ 33 ಕೊಡೋಕ್ಕಾಗೋದು, ಮೊದಲಂಗೇನು 50-60 ಮಾಡೋಕ್ಕಾಗಲ್ಲ. 33ರಲ್ಲಿ ಒಂದು ಅವಕಾಶ ಮಾಡಿಕೊಟ್ಟವ್ರೆ. ನೋಡೋಣ ಮುಂದೆ ಮುಖ್ಯಮಂತ್ರಿಗಳು ಏನೇನು ತೀರ್ಮಾನ ತಗೋತಾರೆ. ನಾವೆಲ್ಲ ಬದ್ಧಾಗಿದ್ದೀವಿ ಅದಕ್ಕೆ. ಇಲ್ಲ, ಸಿದ್ದರಾಮಣ್ಣವರು ಯಾಕೆ ಅವ್ರು ಹೇಳ್ದಿರ್ತಕ್ಕಂಥ ಎಲ್ಲರೂ ಕೂಡ ಮಂತ್ರಿಗಳಾಗಿದ್ದಾರೆ. ಬೇಸರ ಪಡ್ತಕ್ಕಂಥದ್ದು ಏನೂ ಇಲ್ಲ. ಸಿದ್ದರಾಮಣ್ಣವ್ರು ಹೇಳ್ದಂಥವ್ರು ಕೂಡ ಮೋರ್ ದೆನ್ 50% ಸಿದ್ದರಾಮಣ್ಣವ್ರ ಕಡೆಯವರೇ ಇದ್ದಾರೆ ಅಲ್ಲಿ ಮಂತ್ರಿಮಂಡಲದಲ್ಲಿ. ಇಲ್ಲ ಇವರು ಅನ್ನೋ ಪ್ರಶ್ನೆ ಅಲ್ಲ. ಸಿದ್ದರಾಮಣ್ಣನ ಯಾರ್ಯಾರು ಮಾಡಬೇಕು ಅಂತ ಹೇಳಿದ್ರು ಅದರಲ್ಲಿ ಮೋರ್ ದೆನ್ 50% ಹೈಕಮಾಂಡ್ ಅವಕಾಶ, ಅವ್ರಿಗೂ ಕೂಡ ಮುಖ್ಯಮಂತ್ರಿಗಳು ಹೈಕಮಾಂಡ್ ಅವಕಾಶ ಮಾಡಿಕೊಟ್ಟಿದೆ. ಮಾಡಬೇಕಲ್ಲಪ್ಪ, ನನ್ನ ಜವಾಬ್ದಾರಿ. ಕ್ಷೇತ್ರದ ಅಭಿವೃದ್ಧಿ ಜೊತೆಗೆ ನಮ್ಮ ಮನೆ ದೇವರ ಅಭಿವೃದ್ಧಿನೂ ಆಗಬೇಕಲ್ಲ. ಮನೆ ದೇವರ ಅಭಿವೃದ್ಧಿನೂ ಮಾಡ್ತೀವಿ. ಈಗ ಎಲ್ಲ ನೀರಿನ ಕ್ಷೇತ್ರ ತಯಾರು ಮಾಡ್ಕೊಂಡಿದ್ದೀವಿ, ಮಾಡ್ತೀವಿ ಅದನ್ನು. ಇಲ್ಲ, ಈಗ ನಿಮಗೂ ಕೊಟ್ಟಿರ್ಬೇಕಲ್ಲಣ್ಣ. ನಮಗೂ ಕೂಡ ದುಡ್ಡು ಕೊಟ್ಟವ್ರೆ. 10 ಕೋಟಿ ಇವ್ರಿಗೂ ಇದಕ್ಕೂ ಕೊಟ್ಟವ್ರೆ. ಉತ್ತರದುರ್ಗ ಅವೆಲ್ಲ ಅಭಿವೃದ್ಧಿಗೆ ಕುಣಿಗಲ್ ತಾಲೂಕು 10 ಕೋಟಿ ಕೊಟ್ಟಿದ್ದಾರೆ. ನಮಗೊಂದು 30 ಕೋಟಿ ಕೊಟ್ಟಿದ್ದಾರೆ ಈ ಸರಿ ಬಡ್ಜೆಟ್ನಲ್ಲಿ. ಈಗ ಇನ್ನೇನು ಶೀಘ್ರದಲ್ಲೇ ಈ ಕೆಂಪೇಗೌಡರ ಸಮಾಧಿ ಅಭಿವೃದ್ಧಿ ವಿಚಾರವನ್ನು ಚರ್ಚೆ ಮಾಡ್ತಾಯಿದ್ದೀವಿ. ಮುಖ್ಯಮಂತ್ರಿಗಳ ಕೈಲಿ ಈಗ ಅದಕ್ಕೆ ಶಂಕುಸ್ಥಾಪನೆಯನ್ನು ಇನ್ನೊಂದು ತಿಂಗಳು ಅಥವಾ 2 ತಿಂಗಳು ನೆರವೇರಿಸ್ತೀವಿ. ವಿಶೇಷವಾಗಿ ಮಾಗಡಿ ತಾಲೂಕು ನನ್ನ ಪಕ್ಕದ ತಾಲೂಕು, ನೆಂಟಸ್ತನ ಜಾಸ್ತಿ. ಅದ್ರ ಜೊತೆಗೆ ನಮ್ಮ ಮಾರ್ಗದರ್ಶಕರು, ಹಿರೀಕರು. ಇವತ್ತು ಬಾಲಣ್ಣವರು ಮಂತ್ರಿ ಆಗಿರೋಂಥದ್ದು ನಾನೇ ಮಂತ್ರಿ ಆದಂಗೆ ಸಂತೋಷದಲ್ಲಿದ್ದೇನೆ. ಅದ್ರ ಜೊತೆಗೆ ಇವತ್ತು
ನಾನು ನಮ್ಮ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮತ್ತು ನಮ್ಮ ನಿಕಟಪೂರ್ವ ಸಂಸದರಾದಂಥ ಡಿ ಕೆ ಸುರೇಶ್ ಸಾಹೇಬರಿಗೆ ಬಾಲಣ್ಣವ್ರನ್ನ ಮಂತ್ರಿ ಮಾಡಿರೋದಕ್ಕೆ ಮಾಗಡಿ ಮತ್ತು ಕುಣಿಗಲ್ ತಾಲೂಕಿನ ಪರವಾಗಿ ನಾನು ಅವ್ರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳಿ ಬಯಸ್ತೀನಿ. ನಿರಂತರ ಸುದ್ದಿ ಸಮಾಚಾರಕ್ಕಾಗಿ ವೀಕ್ಷಿಸಿ ನಿಮ್ಮ ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನಲ್ ಅನ್ನ. ವಂದನೆಗಳು.